ದೇಶ ವಿದೇಶಗಳಲ್ಲಿ ವ್ಯವಹಾರವನ್ನು ಹೊಂದಿದ್ದು ಸಿಜೆ ರಾಯ್ ಹಲವು ವ್ಯವಹಾರಗಳಲ್ಲಿ ಟ್ಯಾಕ್ಸ್ ಚೋರಿ ಶಂಕೆ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ದಾಳಿಯನ್ನ ಐಟಿ ಅಧಿಕಾರಿಗಳು ಮಾಡಿರ್ತಾರೆ. ಸೊ ಪ್ರಶ್ನೆಗಳ ಸುರಿಮಳೆಗೈದಿರ್ತಾರೆ ಐಟಿ ಟೀಮ್ನವರು. ಈ ವೇಳೆ ಏಕಾಏಕಿ ಡ್ರಾಯರ್ ಅನ್ನು ತೆಗೆದು ಸಿಜೆ ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಡ್ರಾಯರ್ನಲ್ಲಿದ್ದಂಥ ಗನ್ ಅನ್ನು ತೆಗೆದು ಶೂಟ್ ಮಾಡಿಕೊಳ್ತಾರೆ ರಾಯ್ ಅವರು. ದೇಶ ವಿದೇಶಗಳಲ್ಲಿ ವ್ಯವಹಾರವನ್ನ ಸಿಜೆ ರಾಯ್ ಹೊಂದಿರ್ತಾರೆ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಏನು ಡೀಟೇಲ್ ಸಿಗ್ತಾ ಇದೆ ಈಗ? ಅರುಣ್, ಸಿಜೆ ರಾಯ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಸದ್ಯಕ್ಕಿರುವಂತಹ ಮಾಹಿತಿಗಳು ಅಂದರೆ ಇವತ್ತು ಆ ಕ್ಷಣಕ್ಕೆ ಆಗಿರುವಂತಹ ಘಟನೆ ಅಥವಾ ಆ ಪ್ರಚೋದನೆಯಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದಕ್ಕಿಂತ ಈ ಹಿಂದಲಿಂದಲೂ ಕೂಡ ಅವರಿಗೆ ಐಟಿ ಅಧಿಕಾರಿಗಳಿಂದ ಕಿರುಕುಳ ನಡೀತಾ ಇತ್ತು. ಆ ಸಂಬಂಧಪಟ್ಟ ಹಾಗೆ ಕೆಲವರ ಬಳಿ ಅವ್ರ ಮಾಹಿತಿಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ಕೂಡ ಇವತ್ತು ಯಾವಾಗ ಮತ್ತೆ ಐಟಿ ಅಧಿಕಾರಿಗಳ ದಾಳಿ ನಡೆಯುತ್ತೆ, ಅದರಿಂದ ಮತ್ತಷ್ಟು ಬೇಸತ್ತಂತ ಸಿಜೆ ರಾಯ್ ಏನಿದ್ರು ಆಗ 2 ಗಂಟೆ ನಂತರದಲ್ಲಿ ಬರ್ತಾರೆ. ಬಂದಂಥ ವೇಳೆಯಲ್ಲೂ ಕೂಡ ಮತ್ತೆ ಐಟಿ ಅಧಿಕಾರಿಗಳು ಅದೇ ರೀತಿಯಾಗಿ ಈ ಹಿಂದೆ ನಡೆದಿದ್ದಂಥ ದಾಳಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಮತ್ತು ಇವತ್ತು ನಡೆದಂಥ ಐಟಿ ದಾಳಿಗೆ ಸಂಬಂಧಪಟ್ಟಂಥ ದಾಖಲೆಗಳು ನೀಡಬೇಕು. ಕೆಲವೊಂದು ತೆರಿಗೆ ವಂಚನೆಗಳಾಗಿದ್ದಾವೆ, ಸೂಕ್ತವಾಗಿ ದಾಖಲೆಗಳು ನೀಡಿ ಅಂತ ಪದೇ ಪದೇ ಅವರನ್ನು ಕ್ರಾಸ್ ಮಾಡ್ತಾರೆ. ಆಗ ಅವರು ಕೂಡ ಸಮಾಧಾನವಾಗಿ ಹೇಳ್ತಾರೆ. ಅಂದರೆ ಸಾಕಷ್ಟು ಬಾರಿ ಕೆಲವು ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ಕಿರುಕುಳ ಕೊಡ್ತಾ ಇದ್ದಾರೆ, ಮತ್ತೆ ಮತ್ತೆ ಈ ರೀತಿ ಕಿರುಕುಳ ಕೊಟ್ಟರೆ ನಾನು ಬದುಕೋದಕ್ಕೂ ಸಾಧ್ಯವಾಗೋದಿಲ್ಲ ಅಂತ ತಾಳ್ಮೆಯಿಂದ ಹೇಳ್ತಾರೆ. ಹೇಳಿದರೂ ಕೂಡ ಐಟಿ ಅಧಿಕಾರಿಗಳು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದೆಲ್ಲ ಬದಲಾಗಿ ಅವರನ್ನು ಮತ್ತೆ ಕ್ರಾಸ್ ಮಾಡುವಂಥ ಯತ್ನ ಮಾಡ್ತಾ ಹೋಗ್ತಾರೆ. ಆಗ ಅವರು ತೀವ್ರವಾಗಿ ಬೇಸತ್ತು ಅಲ್ಲಿಂದ ಆ ಕ್ಷಣಕ್ಕೆ ಅವರ ಕಚೇರಿಯಲ್ಲಿ ಇದ್ದಂಥ ಗನ್ ಏನಿತ್ತು ಆ ಗನ್ನನ್ನು ತೆಗೆದುಕೊಂಡು ಏಕಾಏಕಿ ಫೈರ್ ಮಾಡ್ಕೊಂಡಿರುವಂಥದ್ದು. ಈ ಮುಖಾಂತರ ಗೊತ್ತಾಗುವಂಥದ್ದು ಅಂದರೆ ಇವತ್ತು ಐಟಿ ಅಧಿಕಾರಿ ದಾಳಿ ಮಾಡಿದ್ರು, ಆದ್ದರಿಂದ ಬೇಸತ್ತು ಅವರೇನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಈ ಹಿಂದೆ ಕೂಡ ಅವರಿಗೆ ಸಾಕಷ್ಟು ಕಿರುಕುಳ ಆಗ್ತಾ ಇತ್ತು, ಅದರೆಲ್ಲರಿಂದ ಬೇಸತ್ತಿದ್ದಂಥ ಸಿಜೆ ರಾಯ್ ಇವತ್ತು ಐಟಿ ದಾಳಿ ಆದ ನಂತರದಲ್ಲಿ ಅವರು ಮತ್ತಷ್ಟು ಏನು ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿರ್ಬೋದು ಅನ್ನೋ ಶಂಕೆ ವ್ಯಕ್ತವಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಸೋಕೊಟ್ಟು ಕೂಡ ಆ ಸ್ಥಳಕ್ಕೆ ಬಂದಿರುವಂಥದ್ದು. ಅವರು ಕೂಡ ಇಡೀ ಕಚೇರಿಯನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ನಂತರದಲ್ಲಿ ಯಾವ ರೀತಿ ಘಟನೆ ಆಯಿತು ಮತ್ತು ಅಲ್ಲಿ ಬಿದ್ದಿರುವಂಥ ಬ್ಲಡ್ ಸ್ಯಾಂಪಲ್ ಆಗಿರ್ಬೋದು, ಬಳಸಿದಂಥ ಗನ್ನು, ಮೊಬೈಲು ಎಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ಅದನ್ನು ಬೇರೆ ಯಾರಾದರೂ ಬಳಸಿದ್ರಾ ಅಥವಾ ಇವತ್ತು ಎಷ್ಟು ರೌಂಡ್ ಫೈರ್ ಆಗಿದೆ ಅದ್ರ ಬಗ್ಗೆ ಕೂಡ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡುವಂಥದ್ದು. ಇನ್ನೂ ಸುಮಾರು 1 ಗಂಟೆಗಳ ಕಾಲ ಈ ಪ್ರೊಸೀಜರ್ ನಡೆಯುತ್ತೆ. ನಡೆದ ನಂತರದಲ್ಲಿ ಹೊರಗಡೆ ಬಂದಂಥ DCP ಅವರು ಅವರೇ ಅಧಿಕೃತವಾಗಿ ಮಾಹಿತಿಗಳು ಕೊಡಬೇಕಾಗುತ್ತೆ. ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸಿಜೆ ರಾಯ್ ಅವರ ಆತ್ಮಹತ್ಯೆ ಇವತ್ತು ಒಂದು ದಿನದ ನಿರ್ಧಾರ ಅಲ್ಲ, ಹಲವು ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ ಕಿರುಕುಳ ಆಗ್ತಾ ಇತ್ತು. ಅದನ್ನು ಬೇಸತ್ತಿದ್ದಂಥ ಆ ಸಿಜೆ ರಾಯ್ ಇವತ್ತು ಅಂತಿಮವಾಗಿ ನಿರ್ಧಾರ ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು.